ನ್ಯೂಸ್ 42 ಕನ್ನಡ. ಸರ್, ಇವಾಗ ನಾವಿಲ್ಲೊಂದು ಅರಣ್ಯ ಇಲಾಖೆ ಹತ್ರ ಇದ್ದೀವಿ. ವಿಚಾರ ಏನಂದ್ರೆ, ಇಲ್ಲಿನ ರಾಮನಗರದ ವಲರಿಯ ಅರಣ್ಯ ಅಧಿಕಾರಿಯಾದಂಥ ಮನ್ಸೂರ್ ಅಹಮದ್ ಅವರು ಈ ಒಂದು 920 ಮರ ಕಡಿಯೋಕ್ಕೆ ಸಹಕಾರ ಮಾಡವ್ರೆ. ಒಬ್ಬ ಗೋಪಾಲಯ್ಯ ಅನ್ನೋರು ಒಂದು ಉರ್ಗಳಿ ಸರ್ವೆ ನಂಬರ್ 240ರಲ್ಲಿ ಒಂದು ಮರನ ಕಡಿತಾರೆ, 920 ಮರ. ಉದ್ದೇಶ ಏನಂದ್ರೆ, ಅವರು ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯಲ್ಲಿ ಪರ್ಮಿಷನ್ಗೆ ಹಾಕಿರ್ತಾರೆ ಕ್ರೆಷರ್ ಮಾಡೋಕ್ಕೆ. ಅಲ್ಲಿನ ಡಿ ಆದಂಥವ್ರು ಲಿಂಗರಾಜ್ ಸರು ಅದನ್ನ ವಜಾ ಮಾಡ್ತಾರೆ. ಸಸಿಗಳು ಜಾಸ್ತಿ ಇದೆ, ನಾವು ಆ ಭಾಗದಲ್ಲಿ ಕೊಡೋಕೆ ಬರೋದಿಲ್ಲ ಅಂತ ಅರ್ಜಿನ ವಜಾ ಮಾಡ್ತಾರೆ. ವಜಾ ಮಾಡಿದ್ಮೇಲೆ ಅವ್ರು ನೇರವಾಗಿ ಮನ್ಸೂರವ್ರನ್ನ ಭೇಟಿ ಮಾಡ್ತಾರೆ. ಮನ್ಸೂರವ್ರನ್ನ ಭೇಟಿ ಮಾಡಿ ಈ ಥರ ನಮಗೆ ಮರ ತೆಗಿಬೇಕು ಅಂತ ಒಂದು ಅರ್ಜಿ ಕೊಡ್ತಾರೆ. ಸಾಮೀಲಾಗಿ ಏನು ಮಾಡ್ತಾರೆ, ಇವರು 920 ಮರ ಕಡಿತಾರೆ. 920 ಮರ ಕಡಿದಾಗ ಅಲ್ಲಿನ ಸುತ್ತಮುತ್ತ ಗ್ರಾಮಸ್ಥರು ನೋಡ್ತಾರೆ. ನೋಡಿ ಒಬ್ರು ಬಂದು ದೂರು ಕೊಡ್ತಾರೆ. ದೂರು ಕೊಟ್ಮೇಲೆ ಇವರು ಬಂದು ಅದನ್ನ ಒಂದಷ್ಟು ದಿನ, 1 ತಿಂಗಳು 2 ತಿಂಗಳು ಎಳೆದು ಒಂದು FIR ಕೂಡ ಮಾಡ್ತಾರೆ. ಅದು ಡಮ್ಮಿ FIR ಮಾಡ್ತಾರೆ. ಅದಾದ್ಮೇಲೆ ವಿಚಾರ ನಮ್ಗೆ ಗೊತ್ತಾಗುತ್ತೆ. ಸಾಕ್ಷಿ ಸಮೇತ ತಂದು ನಾವು ಇದೇ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಆದಂಥ DF ಆದಂಥ ನಮ್ಮ ರಾಮಕೃಷ್ಣ ಸರ್ಗೆ ದೂರನ್ನ ನೀಡ್ತೀವಿ. ಅವರು ಕೂಡ ವಲಯ ಅರಣ್ಯಾಧಿಕಾರಿಗೆ ಕಳಿಸ್ತಾರೆ, ಮಾಹಿತಿ ಕೊಡಿ ಅಂದ್ಬಿಟ್ಟು. ಇಷ್ಟು ದಿನ ಆದರೂ ಕೂಡ ಅವ್ರ ಮೇಲೆ ಯಾವುದೇ ರೀತಿ ಚಾರ್ಜ್ ಶೀಟ್ ಮಾಡಿದ್ದೀನಿ ಅಂತಾರೆ. ಕೋರ್ಟ್ಗೆ ಇನ್ನೂ ಸಬ್ಮಿಟು ಮಾಡಿಲ್ಲ. ನಾವು ಮಾಹಿತಿ ಕೇಳಿದ್ರೆ ಮಾಹಿತಿನೂ ಕೊಡ್ತಾ ಇಲ್ಲ. ಈ ರೀತಿ ವಲಯ ಅರಣ್ಯಾಧಿಕಾರಿ ಅಂತ ಮನ್ಸೂರ್ ಅವರು ಈ ಅರಣ್ಯ ಇಲಾಖೆಯಲ್ಲಿ ಒಂದು ಭ್ರಷ್ಟತನ ಮಾಡ್ಕೊಂಡು ಕೂತಿದ್ದಾರೆ. ಅದಾದ್ಮೇಲೆ ಇದು ನಮಗೆ ಬಂದಿರೋ ಮಾಹಿತಿ ಪ್ರಕಾರ ಆರೋಪ ಬಂದಿದೆ, ಇವ್ರ ಮೇಲೆ ಹಣ ಪಡೆದು ಅವ್ರನ್ನ ರಕ್ಷಣೆ ಮಾಡ್ತಾವ್ರೆ ಅನ್ನೋದೊಂದು ಆರೋಪ ಬಂದಿದೆ. ಅದು ತನಿಖೆ ಆಗ್ಬೇಕಂತ ದೂರು ಕೊಟ್ಟಿದ್ದೀವಿ. ಸೆಕೆಂಡ್ ಒನ್ ಬಂದು ಧರ್ಮೇಶ್, ಮಾಮೂಲಿ ಬಿಡದಿ ಭಾಗದವರು ಧರ್ಮೇಶ್ ಅನ್ಬಿಟ್ಟು ಭೈರವ ಅನ್ನೋರು, ಅವರು ಉಪ ವಲಯ ಅರಣ್ಯಾಧಿಕಾರಿಗಳು. ಕಾಡಂದಿ ಬೇಟೆಯಾಡಿ ಗ್ಯಾಸಲ್ಲಿ ಸುಟ್ಟಿ, ಸಿಲಿಂಡ್ರಲ್ಲೆಲ್ಲ ಸುಟ್ಟಿ, ಅದನ್ನ ಒಂದು ವಾಹನ ಮತ್ತೆ ಗನ್ ಸಮೇತ ಸೀಜ್ ಮಾಡಿದ್ರು ಅದನ್ನ ಯಾವುದೇ ರೀತಿ ಕೇಸ್ ಮಾಡಿಲ್ಲ. ಅವ್ರ ಹತ್ರ ಇವ್ರಿಗೆ ಏನು ಅನುಕೂಲ ಬೇಕು ಅದು ಮಾಡ್ಕೊಂಡು ಅವ್ರನ್ನೂ ಕೂಡ ರಕ್ಷಣೆ ಮಾಡಿಬಿಟ್ಟವ್ರೆ. ಅದಾದ್ಮೇಲೆ ರೋಡಲ್ಲಿ ಹೈವೇಲಿ ಹೋಗೋಂಥ ಗಾಡಿಗಳನ್ನ ಅಡ್ಡಾಕೋದು, ಪರ್ಮಿಷನ್ ಇಲ್ದೇ ಇರೋಂಥವು ಅಂಥವು ಯಾವುದೇ ಗಾಡಿಗಳು ಹಿಡಿದು 1,000 1,500 ಹಂಗೆ ಡೈಲಿ ಒಬ್ಬೊಬ್ಬ 5-5 ಸಾವಿರ ವಸೂಲಿ ಮಾಡ್ಕೊಂಡು ತಿಂಗಳಿಗೆ ಲಕ್ಷಾಂತರ ರೂಪಾಯಿ ವಸೂಲಿ ಮಾಡ್ತಿದ್ದಾರೆ ಧರ್ಮೇಶ್ ಮತ್ತು ಭೈರವ ಅನ್ನೋರು. ಅದಾದ್ಮೇಲೆ ಇನ್ನೊಂದು ಸೆಕೆಂಡ್ ಒಂದು ಬಂದಂದ್ರೆ ಒಂದು ರೆಸಾರ್ಟು ವಾಸು ಅನ್ನೋರು, ಈ ವಲಯ ಅರಣ್ಯಾಧಿಕಾರಿ ವ್ಯಾಪ್ತಿಯಲ್ಲಿರುವಂಥ ಇವರೆಲ್ಲ ಅಧಿಕಾರಿಗಳು. ವಾಸು ಅಂತ ಉಪ ವಲಯ ಅಧಿಕಾರಿ ಅಂಕನಳ್ಳಿ ಭಾಗದವರು, ಅವರು ಒಂದು ರೆಸಾರ್ಟು 1.5 ಎಕರೆ ಒತ್ತುವರಿ ಮಾಡ್ಕೊಂಡವ್ರೆ. ಅದನ್ನ ಯಾವುದೇ ರೀತಿ ಒಂದು ಕ್ರಮ ತಗೊಳ್ದೇನೆ, ಅರಣ್ಯ ಪ್ರದೇಶ ಬಿಡಿಸ್ಕೊಳ್ದೇನೆ ಅವ್ರ ಹತ್ರ ಮಂತ್ಲಿ ವೈಸ್ ಮಾಡ್ಕೊಂಡೆ ಶಿಲಾಂಧ್ರ ರೆಸಾರ್ಟು, ಅದನ್ನು ಕೂಡ ಒಂದು ಅಕ್ರಮ ಮಾಡ್ಕೊಂಡು ಕೂತಿದ್ದಾರೆ. ಅದಾದ್ಮೇಲೆ ಹಾಗಾಗಿ ಇನ್ನೊಂದು ಒಂದು ನೆಡತೋಪು, ಮಾಮೂಲಿ ಅರಣ್ಯ ಇಲಾಖೆಯಲ್ಲಿ ಕಾಮಗಾರಿ ಮಾಡುವಂಥ ನೆಡತೋಪು, ಪ್ಲಾಂಟೇನೆನ್ಸು ಇಂಥದ್ರಲ್ಲಿ 1.5 ಕೋಟಿಯಿಂದ 2 ಕೋಟಿ ಡ್ರಾ ಮಾಡ್ಕೊಂಡು ಯಾವುದೇ ಕಾಮಗಾರಿ ಮಾಡ್ದೇನೆ ಬೇನಾಮಿ ಗುತ್ತಿಗೆದಾರನ ಅಕೌಂಟ್ಗೆ ಡ್ರಾ ಮಾಡಿಸಿ ಹಣ ಲಪ್ಟಾಯಿಸಿದ್ದಾರೆ ಅನ್ನೋ ಒಂದು ಆರೋಪ ಇದೆ. ಅದು ಕೂಡ ನಾವು ಈಗಾಗಲೇ ನಾವು ಯಾರಪ್ಪ ನಮ್ಮ ಸಂರಕ್ಷಣಾಧಿಕಾರಿ ಆದಂಥ DF ರಾಮಕೃಷ್ಣ ಸರ್ಗೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಇಂಥ ಭ್ರಷ್ಟಾಧಿಕಾರಿ ಆದಂಥ ಮನ್ಸೂರ್ ಅವ್ರನ್ನ ಕೂಡಲೇ ಅಮಾನತ್ ಮಾಡಬೇಕು, ವಿತ್ ಅವ್ರ ಮೇಲೆ ಒಂದು ಕ್ರಿಮಿನಲ್ ಪ್ರಕರಣ ದಾಖಲೆ ಮಾಡಿಸಿ ಜೈಲು ಕಟ್ಟಬೇಕು. ಆ ಕೆಲಸನ ರಾಮಕೃಷ್ಣಪ್ಪ ಸರ್ ಏನಿದ್ದಾರೆ DF ಅವರು PCCFಗೆ ಕಳಿಸ್ಬೇಕು ಅನ್ನೋ ನಾವು ಒಂದು ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀವಿ. ಒಂದು ಇದು ಕಲಗಪಳ್ಳಿಲೂ ಕೂಡ ಒಂದು ಅರಣ್ಯ ಪ್ರದೇಶ 1.5 ಎಕರೆ ಖಾಸಗಿಯನ್ನು ಒತ್ತುವರಿ ಮಾಡ್ಕೊಂಡವನೆ, ಅದನ್ನು ಕೂಡ ಇವರು ಹಣ ಪಡೆದು ಬಿಟ್ಕೊಟ್ಟವ್ರೆ ಅನ್ನೋ ಒಂದು ಮಾಹಿತಿ ಇದೆ. ಇದೆಲ್ಲ ಸಂಪೂರ್ಣ ಮಾಹಿತಿ ದಾಖಲೆ ಸಮೇತ ಈಗಾಗಲೇ DF ಅವ್ರಿಗೆ ನಾವು ದೂರು ಕೊಟ್ಟಿದ್ದೀವಿ. DF ಅವ್ರು ಏನಾರ ಇವ್ರ ಮೇಲೆ ಕ್ರಮ ಮಾಡಲಿಲ್ಲ ಅಂದ್ರೆ ಇವ್ರನ್ನ ಅಮಾನತ್ ಮಾಡಿ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಬಿಟ್ ಮಾಡಬೇಕು, ಈ ಭ್ರಷ್ಟ ಅಧಿಕಾರಿನ ಜೈಲು ಕಟ್ಟಬೇಕು. ಇಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇದೇ ಅರಣ್ಯ ಇಲಾಖೆ ಮುಂದೆ ಅಂಬೇಡ್ಕರ್ ಸೇನೆ ವತಿಯಿಂದ ಬೃಹತ್ ಟಮಟೆ ಚಳವಳಿ ಮಾಡ್ತೀವಿ ಅಂತ ಒಂದು ನೇರವಾಗಿ ಜಿಲ್ಲಾಡಳಿತಕ್ಕೆ ಹಾಗೂ ಉಪ ಸಂರಕ್ಷಣಾಧಿಕಾರಿ ಆದಂಥ DF ಅವರಿಗೆ ಒಂದು ಎಚ್ಚರಿಕೆ ಕೊಡ್ತಾ ಇದೀವಿ. ಜೈ ಭೀಮ್, ಜೈ ಭಾರತ್. ನ್ಯೂಸ್ 42 ಕನ್ನಡ.